ಜಾತಿ ಜನಗಣತಿ ವರದಿಯ ಕೋಲಾಹಲ ಉಂಟಾಗಿದೆ ರಾಜ್ಯದಲ್ಲಿ. ವಿಶೇಷ ಅಧಿವೇಶನ ಕರೆಯುವಂತ ಸಾಧ್ಯತೆ ಇದೆ. ವಿಶೇಷ ಅಧಿವೇಶನಕ್ಕೆ ಸಚಿವರಿಂದ ಒತ್ತಡವನ್ನ ಹೇರಲಾಗ್ತಾ ಇದೆಯಂತೆ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವರದಿಯನ್ನ ಮಂಡನೆ ಮಾಡಲಾಗಿತ್ತು. ಇನ್ನು ವರದಿಯ ಸಾಧಕ ಬಾಧಕ ಏನಿದೆ, ವರದಿಯನ್ನ ನೀವು ಕೂಲಂಕಷವಾಗಿ ನೋಡ್ಕೊಂಡು ಬನ್ನಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಇದೆ 17ನೇ ತಾರೀಕು ಸಿಎಂ ಸಚಿವರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ವಿಶೇಷ ಅಧಿವೇಶನ ಕರಿಬೇಕು ಅಂತ ಹೇಳಿ ಸಚಿವರಿಂದ ಒತ್ತಡವನ್ನ ಹೇರಲಾಗ್ತಿದೆಯಂತೆ. ಅಧ್ಯಯನ ಸಮಿತಿ ಮಾಡಿ, ಉಪಸಮಿತಿ ರಚನೆ ಮಾಡಿ, ಸಚಿವರ ಸಲಹೆಯನ್ನ ಸಿಎಂ ಪರಿಗಣನೆ ಮಾಡಿದಾರಂತೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಅಧಿವೇಶನದಲ್ಲಿ ಜಾತಿ ಜನಗಣತಿ ವರದಿ ಚರ್ಚೆ ಮಾಡೋಣ, ಎಲ್ಲ ಶಾಸಕರು ಇದರಲ್ಲಿ ಪಾಲ್ಗೊಳ್ತಾರೆ, ಚರ್ಚೆ ಮಾಡ್ತಾರೆ ಅಂತ ಹೇಳಿ ಸಚಿವರುಗಳು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಸಲಹೆಯನ್ನ ಸಿಎಂ ಪರಿಗಣನೆಗೂ ತಗೊಂಡಿದ್ದಾರಂತೆ. ನಾಳೆ ಈ ಬಗ್ಗೆ ಅಧಿಕೃತವಾಗಿ ಒಂದು ಅನೌನ್ಸ್ಮೆಂಟ್ ಆಗುವಂತ ಚಾನ್ಸಸ್ ಇದೆ. ವಿಶೇಷ ಅಧಿವೇಶನ ಕರೆಯುವಂತ ನಿಟ್ಟಿನಲ್ಲಿ ಸಿಎಂ ತೀರ್ಮಾನವನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಸರ್ಕಾರದ ಒಂದು ಪ್ಲಾನ್ ಇದ್ದಿದ್ದು ಜನರ ಮುಂದೆ ಇದನ್ನು ಇಡೋಣ, ಜನರ ಅಭಿಪ್ರಾಯ ಸಂಗ್ರಹ ಮಾಡೋಣ ಅಂತ. ಅದಕ್ಕೂ ಮುಂಚಿತವಾಗಿ ಇವಾಗೇನು ಒಂದಿಷ್ಟು ಕನ್ಫ್ಯೂಷನ್ ಅಲ್ಲಿ, ಗೊಂದಲದಲ್ಲಿ, ಒತ್ತಡದಲ್ಲಿ ಸಿಲುಕಿದ್ದಾರೆ ಕೆಲವೊಂದು ಸಚಿವರುಗಳು ಮತ್ತೆ ಉಳಿದಂತ ಸಚಿವರುಗಳು. ಈಗ ಪರ ವಿರೋಧ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೂ ಕೂಡ ಎಲ್ಲರನ್ನೂ ಇನ್ವಾಲ್ವ್ ಮಾಡೋಣ ಚರ್ಚೆಯಲ್ಲಿ ಅನ್ನೋ ನಿಟ್ಟಿನಲ್ಲಿ ವಿಶೇಷ ಅಧಿವೇಶನಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಯಾವಾಗ ಕರಿಬಹುದು ಅಧಿವೇಶನ? ಧರ್ಮೇಂದ್ರ ಶೆಟ್ಟಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಜಾತಿ ಸಮೀಕ್ಷೆ ಜಟಾಪಟಿ ಕಿಚ್ಚು ಹೆಚ್ಚಾಗ್ತಿರ್ತಕ್ಕಂಥ, ಜಾತಿಗಳ ನಡುವೆ ಇದು ಸಂಘರ್ಷದ ಮುನ್ಸೂಚನೆಯನ್ನು ಕೊಡ್ತಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಚುನಾವಣಾ ರಾಜಕಾರಣಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತದಾರರಲ್ಲೂ ಕೂಡ ಬೇರೆ ರೀತಿಯ ಸಂದೇಶ ರವಾನೆ ಆಗ್ತಿರುವಂಥದ್ದು ಮತ್ತು ಮೇಲ್ಜಾತಿ ಸಮುದಾಯದವರು ಎಲ್ಲೊಂದು ಕಡೆ ರಾಜ್ಯಾದ್ಯಂತ ಹೋರಾಟಕ್ಕೆ ಇಳ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಬಂದ್ನ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಎಚ್ಚರಿಕೆ ಹೆಜ್ಜೆ ಇಡುವ ಕಾರಣಕ್ಕಾಗಿ ಒಂದಷ್ಟು ಪರಿಶಿಷ್ಟ ಸಮುದಾಯದ ಸಚಿವರುಗಳು ಮತ್ತು ಹಿಂದುಳಿದ ವರ್ಗದ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಮಹತ್ವದ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಚರ್ಚೆಗೆ ಎಡೆ ಮಾಡಿಕೊಡಲಿ, ರಾಜ್ಯದ ಜನರಿಗೆ ಏನೆಲ್ಲ ಇದೆ ಈ ರಾಜ್ಯದಲ್ಲಿ ಜಾತಿ ಸಮಸ್ಯೆ ಸಮೀಕ್ಷೆಗಳು ಅನ್ನೋದು ಚರ್ಚೆ ಆಗಲಿ ಮತ್ತು ಇದು ಸಾರ್ವಜನಿಕ ಮಾಹಿತಿ ಕೂಡ ಸಿಗಲಿ. ಇದಕ್ಕೆ ವೆಬ್ಸೈಟ್ಗೂ ಕೂಡ ಇಡೀ ಸಮೀಕ್ಷಾ ವರದಿಯನ್ನು ಅಪ್ಲೋಡನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಶಾಸಕರುಗಳು, ರಾಜ್ಯದ 224 ಕ್ಷೇತ್ರದ ಎಲ್ಲ ಶಾಸಕರುಗಳು ಕೂಡ ಚರ್ಚೆಯನ್ನು ಮಾಡಲಿ, ವಿಧಾನ ಪರಿಷತ್ ಸದಸ್ಯರು ಕೂಡ ಚರ್ಚೆಯನ್ನು ಮಾಡಲಿ. ಆ ಮುಖಾಂತರ ಹಾಗಾಗಿ ವಿಶೇಷ ಅಧಿವೇಶನವನ್ನು ಕರೆಯಬೇಕು. 5 ದಿನಗಳ ಕಾಲದ ವಿಶೇಷ ಅಧಿವೇಶನ ಕರೆಯ ಅಂತೇಳಿ ಮುಖ್ಯಮಂತ್ರಿಗಳೇ ಒತ್ತಡ ಮತ್ತು ಒತ್ತಾಯವನ್ನು ಆಗ್ತಿರ್ತಕ್ಕಂಥ. ಆ ಮುಖಾಂತರ ವಿಶೇಷ ಅಧಿವೇಶನದಲ್ಲಿ ಎಲ್ಲ ಶಾಸಕರುಗಳು ಈ ಚರ್ಚೆಯಲ್ಲಿ ಭಾಗಿಯಾಗುವುದರಿಂದ ಎಲ್ಲೊಂದು ಕಡೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ, ಒಂದು ಪರಿಹಾರ ಸಿಗುತ್ತೆ ಮತ್ತು ಸೌಹಾರ್ದಯುತವಾಗಿ ಇದನ್ನು ಬಗೆಹರಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಲ್ಲಿ ನಡೀತಕ್ಕಂಥ ಚರ್ಚೆ ಮೇಲೆ ಮುಂದಿನ ನಿರ್ಧಾರವನ್ನು, ಮುಂದಿನ ಹೆಜ್ಜೆಯನ್ನು ಸರ್ಕಾರ ಮತ್ತು ಮುಂದಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೋದು ಅಂತೇಳಿ ಮುಖ್ಯಮಂತ್ರಿಗಳ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಇದು ಪ್ರತಿ ದಿನೇ ಎಲ್ಲೊಂದು ಕಡೆ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿರೋದ್ರಿಂದ ಒಂದಷ್ಟು ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಇದು ಸಮುದಾಯದ ಶಾಸಕರು ಮತ್ತು ಸಚಿವರುಗಳಿಗೆ ಇದೊಂಥರ ಸ್ವಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಮುದಾಯವನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳುವಂಥ ಅನಿವಾರ್ಯತೆ ಸ್ಥಿತಿ, ಇದರ ನಡುವೆ ಎಲ್ಲೊಂದು ಕಡೆ ಇತರ ಸಮುದಾಯವನ್ನು ಕೂಡ ಎದುರಾಕಿಕೊಳ್ಳುವಂಥ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಇದು ಸಾರ್ವಜನಿಕವಾಗಿ ಚರ್ಚೆಗೆ ಎಡೆ ಮಾಡಿಕೊಟ್ಟಂತಾಗುತ್ತೆ ಮತ್ತು ಇದು ಸದನದಲ್ಲಿ ಚರ್ಚೆ ಆಗೋದ್ರಿಂದ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತೇಳಿ ಸಚಿವರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಲಾ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ವಿಶೇಷ ಅಧಿವೇಶನ ಕರೆಯಿರಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅನೇಕ ಸಚಿವರುಗಳು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ನಡೆಯುವಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಆ ಸಮಾಲೋಚನೆಯಲ್ಲಿ ಸಂಪುಟ ಉಪಸಮಿತಿ ರಚನೆ ಮಾಡುವಂಥದ್ದು, ಎಲ್ಲ ಸಮುದಾಯದ ಅಂದರೆ ಜಾತಿಯ ಒಳಗೊಂಡಂಥ ಸಚಿವರ ಒಂದು ಉಪಸಮಿತಿ ರಚಿಸುವಂಥದ್ದು ಮತ್ತು ಅಧಿಕಾರಿಗಳ ನೇತೃತ್ವದ ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಒಂದು ಅಧ್ಯಯನ ಸಮಿತಿಯನ್ನು ರಚಿಸುವಂಥದ್ದು ಮತ್ತು ಸಾರ್ವಜನಿಕರು ಕೂಡ ಮಾಹಿತಿ ಸಿಗಲಿಕ್ಕೆ ಇದನ್ನು ವೆಬ್ಸೈಟ್ ಕೂಡ ಅಪ್ಲೋಡ್ ಮಾಡುವಂಥದ್ದು ಮತ್ತು ವಿಶೇಷ ಅಧಿವೇಶನ ಕರೆಯುವ ಸಂಬಂಧಪಟ್ಟ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಲಿದ್ದಾರೆ. ನಾಳೆ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯ ಸಮಾಲೋಚನೆಯಲ್ಲಿ ಎಲ್ಲ ಸಚಿವರುಗಳು ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆಯನ್ನು ಮಾಡಿ ಆ ಚರ್ಚೆಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರ ಒಮ್ಮತ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ಕಾರ ಮುಂದಿನ ಹೆಜ್ಜೆ ಇಡುವಂತೆ ಏನಾದರೂ ಎಲ್ಲ ಸಚಿವರು ಕೂಡ ಸಲಹೆಯನ್ನು ಕೊಟ್ಟು ಮತ್ತು ಇದನ್ನು ಎಲ್ಲ ಇಡೀ ಸಚಿವ ಸಂಪುಟ ಸಭೆ ಒಪ್ಪಿದರೆ ವಿಶೇಷ ಅಧಿವೇಶನ ಕರೆಯಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಆ ಮುಖಾಂತರ ಎಲ್ಲ ಸಚಿವರುಗಳು ಇದೀಗ ಮುಖ್ಯಮಂತ್ರಿಗಳಿಗೆ ಒತ್ತಡ ಮತ್ತು ಒತ್ತಾಯವನ್ನು ಹಾಕಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.